ಹೇ ಗಾಯ್ಸ್, ನಾನು ನಿಮ್ಮ ಕಾರ್ತಿಕ್ ವಿಚುಷ್ಮಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇಲ್ಲ ಆರಾಮಾಗಿದ್ದೀನಿ. ಸೊ ಇವಾಗ ಏನಪ್ಪಾ ಅಂತ ಹೇಳಿ ತಮ್ಮನೇಲಿ ಟೈಟಲ್ ಎಲ್ಲ ನೋಡಿರ್ತೀರಾ. ನನ್ಗೆ ಇವತ್ತೊಂದು ಆರ್ಡರ್ನ ಕನ್ಫರ್ಮ್ ಮಾಡಿದ್ದಾರೆ. ಇವತ್ತು ಡೇಟ್ ಎಷ್ಟು ಅಂತಂದ್ರೆ ಮಾರ್ಚ್ 7th ನಾನು ಈ ಬ್ಲಾಗ್ ನ ಬಂದು ಶೂಟ್ ಮಾಡ್ತಾ ಇರೋದು. ಡೇಟ್ ತೋರ್ಸೋದಿಕ್ಕಾಗಲ್ಲ, ಯಾಕಂದ್ರೆ ನನ್ನ ಹತ್ರ ಇರೋದೇ ಒಂದೇ ಫೋನ್. ಆ ಫೋನಲ್ಲಿ ಬಂದು ನಾನು ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ಈ ವಿಡಿಯೋನ. ಎಲ್ಲರೂ ಸ್ಟ್ಯಾಂಡ್ ನ ಮತ್ತೆ ರಿಂಗ್ ಲೈಟ್ ನ ಎಲ್ಲ ಇದಕ್ಕೋಸ್ಕರ ಏನು ರೀಲ್ಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಿದೆ. ನನ್ನ ಕೈ ಸಿಕ್ಕಾಬರೇ ಶಿವರ್ ಆಗುತ್ತೆ, ಯಾಕಂದ್ರೆ ಆಂಡ್ರಾಯ್ಡ್ ಅಲ್ಲಿ ಶೂಟ್ ಮಾಡ್ತಾ ಇದೆಲ್ಲ ಚೆನ್ನಾಗಿ ಬರೋದಿಲ್ಲ ಅಂತೇಳಿ ನಾನು ಇವತ್ತು ಸ್ಟ್ಯಾಂಡ್ ನ ಇಟ್ಕೊಂಡು ಬ್ಲಾಗ್ ನ ಬಂದು ಶೂಟ್ ಮಾಡ್ತಾ ಇದ್ದೀನಿ. ಇವರು ಬಂದು ಪ್ಯಾಕೇಜ್ ಯಾವ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ನಾನ್ ಬ್ರೈಡಲ್ ಪ್ಯಾಕೇಜ್ ನ ಬುಕ್ ಮಾಡ್ಕೊಂಡಿದೆ. ಅದು ರಿಸೆಪ್ಷನ್ ಅಂಡ್ ಮುಹೂರ್ತಂ 2 ಟೈಮ್ಗೆ ನಾನ್ ಬ್ರೈಡಲ್ ಪ್ಯಾಕೇಜ್ ನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ನಾನೇ ಇಲ್ಲಿ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗ್ತೀನಿ, ಅಲ್ಲಿ ಏನಾಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಸೊ ನಾನು ಇವತ್ತು ಯಾವುದೇ ರೀತಿ ನನ್ನ ಪ್ರಿಪರೇಷನ್ಸ್ ನ ಬಂದು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ, ಪ್ರಿಪರೇಷನ್ಸ್ ನಾನು ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಾನು ಅನ್ಕೊಳ್ಳೋದೇ ಒಂದು, ಅಲ್ಲಾಗದೆ ಒಂದು. ಓದ್ ಬ್ಲಾಗ್ ಅಲ್ಲೇ ನಿಮ್ಗೆ ನಾನು ಅಷ್ಟೊಂದಾಗಿ ಏನು ತೋರಿಸಿಲ್ಲ, ಬಟ್ ಅಲ್ಲಿ ಆಗಿದೆ ಒಂದು ಇನ್ಸಿಡೆಂಟ್. ಸೊ ಆ ಇನ್ಸಿಡೆಂಟ್ ಇಂದ ಒಂಥರ ಫುಲ್ ನನ್ನ ಮೈಂಡ್ ಒಂಥರ ಫುಲ್ ಇದಾಗ್ಬಿಟ್ಟಿದೆ. ಸೊ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡು ನಾನು ಇಲ್ಲಿಂದ ಹೋಗೋದಿಲ್ಲ. ಇವತ್ತು ನಾನು ಒಬ್ಳೆ ಹೋಗ್ತಾ ಇರೋದು ಈ ಮೇಕಪ್ ಆರ್ಡರ್ನ ಕಂಪ್ಲೀಟ್ ಮಾಡಿ ಬರೋದಕ್ಕೆ. ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ. ನಮ್ಮ ಹಸ್ಬೆಂಡ್ ಬಂದು ಹಂಗೆ ಚೌಟ್ರಿಗೆ ಬಂದು ರೀಚ್ ಆಗ್ತಾರೆ. ಸೊ ನೈಟ್ ನಾವು ಅಲ್ಲಿ ಸ್ಟೇ ಮಾಡಿ ನಾವು ಅಲ್ಲೇ ಇದ್ದು ಮುಹೂರ್ತಂ ಲುಕ್ನ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ನಾವಿಲ್ಲಿಗೆ ರಿಟರ್ನ್ ಹಾಕ್ತೀವಿ. ಸೊ ಏನಾಗುತ್ತೆ ಏನಂತ ಗೊತ್ತಿಲ್ಲ. ಅವರು ಯಾವಾಗ ಅಂತೇಳಿ 4 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. 4 ಗಂಟೆಗೆ ಹೋಗ್ತೀನಿ ನಾನು. ಇವಾಗ ಟೈಮ್ ಬಂದು ಇವಾಗ ತಾನೇ 2 ಗಂಟೆ. ನಾನೇ ಸ್ವಲ್ಪ ಬೇಗ ಎಲ್ಲ ರೆಡಿ ಆಗಿ ನಾನು ಏನಿದೆ ನನ್ನ ಮೇಕಪ್ ಕಿಟ್ನೆಲ್ಲ ನೀಟಾಗಿ ಕಂಪ್ಲೀಟಾಗಿ ಎಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬೇಗ ರೆಡಿಯಾಗಿ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಯಾಕಂತೇಳಿ ಎಷ್ಟು ಟೇಕ್ ತಗೊತೀನಿ ಅಂತ ಗೊತ್ತಾಗಲ್ಲ, ಯಾಕಂದ್ರೆ ತುಂಬ ದಿನ ಆಗೋಗಿತ್ತು ಬ್ಲಾಗ್ಸ್ನ ಮಾಡಿ. ಏನಂತ ಗೊತ್ತಿಲ್ಲ, ವ್ಲಾಗ್ಸ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಥರ ಆರ್ಡರ್ಸ್ ಬಂದಾಗ ಮಾತ್ರ ವ್ಲಾಗ್ಸ್ನ ಮಾಡ್ತಾ ಇದ್ದೀವಿ. ಖಂಡಿತ ಒಳ್ಳೆ ಒಳ್ಳೆ ಕಂಟೆಂಟ್ನ ಕೊಡೋಣ ಅಂತ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ಆರ್ಡರ್ನ ಕಂಪ್ಲೀಟ್ ಮಾಡಿ ಬಂದಮೇಲೆ ಬೇರೆ ಏನಾದರೂ ಕಂಟೆಂಟ್ ವಿಡಿಯೋಸ್, ಎಂಟರ್ಟೈನ್ಮೆಂಟ್ ವಿಡಿಯೋಸ್ನ ಮಾಡೋಣ ಅಂತ ಇದ್ದೀನಿ. ಒಂದು ಪ್ರ್ಯಾಂಕ್ ವಿಡಿಯೋಸ್ ಇದೆ, ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಈ ಆರ್ಡರ್ ಕಂಪ್ಲೀಟ್ ಮಾಡಿ ಬಂದಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಪರ್ಫೆಕ್ಟಾಗಿ ನಾನು ಪ್ರ್ಯಾಂಕ್ ವಿಡಿಯೋಸ್ನೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಅವ್ರಿಗೆ ಗೊತ್ತಾಗ್ತಿರೋ ಥರ ಶೂಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಈ ವಿಡಿಯೋ ನೋಡಿದ್ರೆ ಯಾವಾಗ ಪ್ರ್ಯಾಂಕ್ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ. ಸಡನ್ನಾಗಿ ಪ್ರ್ಯಾಂಕ್ ವಿಡಿಯೋಸ್ ಮಾಡಿದಾಗಲೇ ಗೊತ್ತಾಗೋದು. ನೋಡೋಣ ಏನು ಅಂತ ಹೇಳ್ಬಿಟ್ಟು ಈ ಥರ ಕ್ಲೈಂಟ್ಸ್ ಇತ್ತು ಅಂತ ಹೇಳಿದ್ರೆ ಕರೆಕ್ಟಾಗಿ ಅವ್ರ ಟೈಮಿಂಗ್ಸ್ನ ಹೇಳ್ಬಿಡ್ಬೇಕು. ಇದು ನೋಡಿ ಪರ್ಫೆಕ್ಟಾಗಿ ನನಗೆ ಟೈಮಿಂಗ್ಸ್, ಡೇಟು ಎಲ್ಲ ಪರ್ಫೆಕ್ಟಾಗಿ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಆ ಟೈಮಿಂಗ್ಸ್ಗೆ ನೀವು ಬನ್ನಿ ಅಂತ ಹೇಳಿದ್ರೆ ನಾವು ಹೋಗ್ಬಿಡ್ಬೋದು. ಮುಂಚೆನೇ ಕರೆಸ್ಕೊಂಡು ವೆಯ್ಟ್ ಮಾಡಿಸಿ 3 to 4 hours ನಾನು ಅಲ್ಲಿ ಇದ್ದು ವೆಯ್ಟ್ ಮಾಡಿ. ಸೊ ಅದು ಬಟ್ ಏನು ಮಾಡೋದಕ್ಕಲ್ಲ. ಬಟ್ ಫಾಸ್ಟ್ ನಾನು ಅದು ಮತ್ತೆ ಈ ವ್ಲಾಗ್ ನಾನು ಕಂಟಿನ್ಯೂಷನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು. ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್, ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಆಟೋ ಬುಕ್ ಮಾಡ್ಕೋಬೇಕು, ಯಾಕಂದರೆ ಅವ್ರು ಇಲ್ವಲ್ಲ, ನನಗೆ ಹೋಗೋದಕ್ಕಾಗಲ್ಲ. ಬಸ್ಸಲ್ಲಿ ಹೋಗೋಣ ಅಂತ ಇದ್ದೆ. ಸೊ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ 2 hours ಮೇಲೆ ಆಗುತ್ತೆ ಆ ಲೊಕೇಶನ್ಗೆ ನಾನು ರೀಚ್ ಮಾಡೋದಕ್ಕೆ. ಅದು 3 ಬಸ್ ಹತ್ತಿ ನಾನು ಹೇಳಿದ್ದು ಈ ಮೇಕಪ್ ಕಿಟ್ನ ಇಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಕ್ಯಾಬ್ನ ಬುಕ್ ಮಾಡಿಕೊಂಡು, ಕ್ಯಾಬ್ ಅಲ್ಲ ಏನಿಲ್ಲ, ಆಟೋ ಬುಕ್ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ. ಓಕೆ ಗೈಸ್, ನಾನು ನಿಮಗೆ ಲೊಕೇಶನ್ಗೆ ರೀಚ್ ಆದಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮ್ಯಾಮ್, ನನ್ನ ಕ್ಲೈಂಟ್ ಅನುಷಿ ಅಂತ ಹೇಳಿ. ಸೊ ನಿಮಗೆ ಮೇಕಪ್ ಎಲ್ಲ ಹೆಂಗೆ ಬೇಕು? ನಾರ್ಮಲ್ ಸೆಟಲ್ಡ್ ಆಗಿದ್ರೆ ಸಾಕಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಮೇಕಪ್ನ ಸ್ಟಾರ್ಟ್ ಮಾಡೋಣವಾ? ಅಪ್ಪರ್ ಲಿಪ್ ಮಾಡಿಸಿಲ್ಲ? ಮಾಡಿಸೋದಿಲ್ಲ, ಯಾವಾಗೂ ಮಾಡಿಸಲ್ಲ ನಾನು. ಫೇಶಿಯಲ್ ಮಾಡಿಸಿದಾಗ ಫೇಶಿಯಲ್ ಜೊತೆ ರಿಮೂವ್ ಆಗುತ್ತೆ ಅನ್ಕೊಂಡೆ. ಅದವರು ಮಾಡಿಲ್ಲ, ಏನು ಗೊತ್ತಿಲ್ಲ. ರಿಮೂವ್ ಮಾಡಿಲ್ಲ ಅವರು. ತುಂಬ ಕಾಣಿಸ್ತಾ ಇದೆಯಾ? ಸೈಡಲ್ಲಿ ಮಾತ್ರ ಆ ಕಡೆ ಕಾಣಿಸ್ತಿದೆ ಅಷ್ಟೇ. ನೋಸ್ಪಿನ್ ಅದೇ ಇರಲ್ಲ, ರಿಮೂವ್ ಮಾಡ್ತೀರಾ? ಅದೇ ಇರಲಿ, ಅದೇ ಇರಲ್ಲ. ನನಗೆ ಒಂದೇ ಅದು ಬಿಚ್ಚಿದ್ರೆ ಮತ್ತೆ ಆಗಲ್ಲ. ಹಾಗೆ
ಇಲ್ಲಿ ಕೆಳಗಡೆ ಬರುತ್ತಲ್ಲ ನೋಡಿ, ಓಪನ್ ಮಾಡಿ. ಅದು ಇಲ್ಲಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಚಿಕ್ಕದು ಬರುತ್ತೆ, ಚಿಕ್ಕದಾಗಿ. ಹಾ ಹೌದಾ, ಚೆನ್ನಾಗಿರುತ್ತೆ ಇದು. ಯಾಕಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ಲ, ಇದು ಯಾವ್ದಕ್ಕೆ ಮೂರ್ತಂಗಿ ಹಾಕೋಬೋದಾಗಿತ್ತು. ನೋಡಿ, ಲೈನರ್ ಹಾಕ್ತೀನಿ. ಓಕೆನಾ? ಓಕೆ, ಸಾಕಲ್ಲ? ವಿಂಗ್ ಲೈನರ್ ಹಾಕ್ತೀನಿ. ಫ್ಯಾನ್ ಆಫ್ ಮಾಡಿಬಿಡ್ತೀನಿ. ಓಕೆನಾ? ಚಿಪ್ಸ್ ಶೇಪ್ ಓಕೆ ಅಲ್ಲ? ಮೇಕಪ್ ಹೆಂಗ ಅನ್ನಿಸ್ತು? ಚೆನ್ನಾಗಿದ್ಯಾ? ಏನ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಗಿದ್ಯಾ? ಹಾಗೆ ಒಂದು ಟರ್ನ್ ಆಗಿ, ಇದು ಹೇರ್ ಸ್ಟೈಲು. ಸೊ ರಿಸೆಪ್ಷನ್ ಲುಕ್ಗೆ ಇವರು ಈ ಥರ ಹೇರ್ ಸ್ಟೈಲ್ನ ಬಂದು ಕೇಳಿದ್ದಾರೆ. ಸೊ ಲೂಟೂಸ್ ಫ್ಲವರ್ಸ್ನ ಇಟ್ಟು ನಾನು ಹೇರ್ ಸ್ಟೈಲ್ನ ಮಾಡಿದ್ದೀನಿ. ಹಂಗೆ ಟರ್ನ್ ಆಗಿ ನಾವು
ಥ್ಯಾಂಕ್ ಯು. ಹಾಯ್ ಗಾಯ್ಸ್, ನಾನು ಏನಕ್ಕೆ ಇವಾಗ ಸಡನ್ನಾಗಿ ಮಧ್ಯದಲ್ಲಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಾನು ಮನೆಗೆ ಬಂದು ನಾನು ಈ ಬ್ಲಾಗ್ನ ಬಂದು ಶೂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಂಟಪದಲ್ಲಿ ಏನಾಯಿತು ಅಂದರೆ, ಸೊ ನಮಗೆ ರೂಮ್ಸ್ ಎಲ್ಲ ಸಿಕ್ಕಿರಲಿಲ್ಲ ಅಂತ ಹೇಳಿ ಸೊ ರಿಲೇಷನ್ ಮನೆಗೆ ಹೋಗಿ ಮೇಕಪ್ನ ಮಾಡಿ ಮತ್ತೆ ನಾನು ರಿಟರ್ನ್ ಮಂಟಪಕ್ಕೆ ನಾವು ರೀಚ್ ಆದಮೇಲೆ ನಮ್ಮ ಹಸ್ಬೆಂಡ್ ಬಂದರು. ಸೊ ಅವ್ರ ಜೊತೆ ಒಂದೆರಡು ಕ್ಲಿಪ್ನ ತೊಗೊಂಡಿರ್ತೀನಿ, ಅದನ್ನು ಆ್ಯಡ್ ಮಾಡಿರ್ತೀನಿ ನೋಡಿ. ಯಾಕಂದರೆ ಅಲ್ಲಿ ತುಂಬ ಎಲ್ಲ ರೂಮ್ಸ್ ಬಂದು ಫಿಲ್ ಆಗಿಬಿಟ್ಟಿತ್ತು. ಆ ರೀಸನ್ಸಿಂದ ನಮಗೆ ರೂಮ್ ಸಿಕ್ಕಿರಲಿಲ್ಲ. ನಮ್ಮ ಹಸ್ಬೆಂಡು ಬಂದಿದ್ರಲ್ಲ, ಸೊ ಬಂದಿದ ತಕ್ಷಣ ಫೇಸ್ ನೋಡಿದಾಗ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಸರಿ ಸುಮ್ಮನೆ ಏನಕ್ಕೆ ನೀನು ಇಲ್ಲಿ ಇರ್ತೀಯಾ, ನೀನು ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ನಾನು ಅವ್ರನ್ನ ಕಳಿಸ್ಬಿಟ್ಟೆ. ಊಟ ಮಾಡ್ಕೊಂಡು ಬರ್ತೀವಿ, ಅವರೇ ಪಾಪ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಎಷ್ಟು ಒಳ್ಳೆ ಕ್ಲೈಂಟು ನನಗೆ ಇವತ್ತು ಸಿಕ್ಕಿದ್ರು ಅಂತ ಹೇಳಿದ್ರೆ, ಸೀರಿಯಸ್ ಆಗಲು ತುಂಬ ಚೆನ್ನಾಗಿ ತುಂಬ ಕೇರಿಂಗ್ ಆಗಿ ನನ್ನ ನೋಡಿಕೊಂಡ್ರು. ಥ್ಯಾಂಕ್ ಯು ಸೊ ಮಚ್, ಎಷ್ಟು ಕೇರ್ ಮಾಡಿ ನಮ್ಮನ್ನ ನೋಡ್ಕೊಂಡಿದ್ದಕ್ಕೆ. ನಾವು ಊಟ ಮಾಡ್ಕೊಂಡು ಬರ್ತೀವಿ ರೀ ಅಂತ ಹೇಳಿದ್ವಿ. ಅವರು ನಮ್ಮ ಲಗೇಜಸ್ನ ನೋಡ್ಕೊತಾ ಇದ್ದಾರೆ. ನಾನಿದ್ದೀನಿ, ನಾನು ನಿಮ್ಮ ಲಗೇಜಸ್ನ ನೋಡ್ಕೊತೀನಿ, ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹೋಗಿ ಊಟ ಮಾಡ್ಕೊಂಡು ಬಂದು ನಮ್ಮ ಹಸ್ಬೆಂಡ್ನ ನನ್ನ ಮನೆಗೆ ಕಳಿಸ್ಬಿಟ್ಟೆ. ನಾನು ಅಲ್ಲೇ ಒಂದು 11-11:30ವರೆಗೂ ಏನೋ ನಾನು ಅಲ್ಲೇ ಇದ್ದಿ. ಆಮೇಲೆ ನಾವು ಅವ್ರ ಮನೆಗೆ ಹೋದ್ವಿ. ಅಲ್ಲೂ ಅಷ್ಟೇ ನಾನು ಸುಮ್ಮನೆ ಇರಿಸಿಲ್ಲ. ಅವರು ನೀವು ರೆಸ್ಟ್ ಮಾಡಿ ಅಂತೇಳಿ ಒಂದು ರೂಮ್ನ ಅರೇಂಜ್ ಮಾಡಿ ಬೆಡ್ ಗಿಡ್ಡು ಎಲ್ಲ ಅರೇಂಜ್ ಮಾಡ್ಕೊಬಿಟ್ಟು ಇಲ್ಲಿ ಮಲಿಕೊಂಡಿರಿ ಸಿಸ್ಟರ್, ಫಂಕ್ಷನ್ ಎಲ್ಲ ಆದಮೇಲೆ ನಾನೇ ಬಂದು ನಿಮ್ಮನ್ನ ಎಬ್ಬರಿಸ್ತೀನಿ ಅಂತ ಹೇಳಿದ್ರು. ನಾನು ಮಲಗಿದೆ. ನಾನು ಒಂದು 11-11:30 ಏನೋ ಬಂದು ಎಬ್ಬರಿಸಿದ್ರು. ಬನ್ನಿ ಸಿಸ್ಟರ್ ಮನೆಗೆ ಹೋಗೋಣ, ಟೈಮ್ ಆಯಿತು ಅಂತ ಹೇಳಿದ್ರು. ಆಮೇಲೆ ಇಲ್ಲಿಂದ ಅವ್ರ ಮನೆಗೆ ಅವರೇ ಆಟೋನ ಬುಕ್ ಮಾಡ್ಕೊಂಡು ನನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಮನೇಲಿ ಹೋಗೋಷ್ಟರಲ್ಲೇ ಒಂದು 12-12:30 ಏನೋ ಆಯಿತು, ಸಮಥಿಂಗ್ 12:30 ಆಗೋಯ್ತು, 12 o'clock ಆಯಿತು ಅಂತ ಅನಿಸುತ್ತೆ. ಮನೆಗೆ ಹೋಗಿದ್ದೆ. ಅಲ್ಲಿ ಸಡನ್ನಾಗಿ 12 ಗಂಟೆಗೆ ಆದ್ಮೇಲೆ ಏನು ಬ್ಲಾಗ್ನ ಶೂಟ್ ಮಾಡೋದು ಅಂತೇಳಿ ನಾನು ಬ್ಲಾಗ್ ಎಲ್ಲ ನಾನು ಶೂಟ್ ಮಾಡಿಲ್ಲ. ಹೋಗಿದ ತಕ್ಷಣ ಸೀರಿಯಸ್ ಆಗಲು ನನ್ನ ಯಾರೂ ಆ ಥರ ಕೇಳಿರಲಿಲ್ಲ. ನಾನು ಜೀನ್ಸ್ ಪ್ಯಾಂಟು ಮತ್ತು ನಾನು ಒಂದು ಟಿ ಶರ್ಟ್ ಹಾಕ್ಕೊಂಡಿರ್ತೀನಿ, ನೋಡಿರ್ತೀರ ಬ್ಲಾಗಲ್ಲೇ. ಅದು ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಬಟ್ ನಾನು ಹೇಳಿರಲಿಲ್ಲ. ಅವರೇ ಅರ್ಥ ಮಾಡಿಕೊಂಡು ನನಗೆ ಹಾಕೊಳ್ಳೋದಕ್ಕೆ ಡ್ರೆಸ್ಸಸ್ ಎಲ್ಲ ಸಹ ಕೊಟ್ಟರು. ಸೀರಿಯಸ್ ಆಗಲು ತುಂಬ ಖುಷಿ ಆಯಿತು. ಯಾರೂ ನನ್ನ ಆ ಥರ ಅಷ್ಟೊಂದು ಕೇರಾಗಿ ಅಷ್ಟೊಂದು ಕೇರ್ಫುಲ್ಲಾಗಿ ನನ್ನೆಲ್ಲ ಟ್ರೀಟ್ ಮಾಡಿರಲಿಲ್ಲ. ಎಲ್ಲೇ ಹೋದ್ರೂ ನಾನು ಹೋಗಿ ಕ್ಲೈಂಟ್ನ ಎಬ್ಬರಿಸ್ತೀನಿ ಅಲಾರಾಮ್ ಇಟ್ಟು. ಅದೇ ಫಸ್ಟ್ ಟೈಮ್ ನನ್ನನ್ನು ಬಂದು ನೀವು ರೆಸ್ಟ್ ಮಾಡಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನಾನು ನಿಮ್ಮನ್ನ ಎಬ್ಬರಿಸ್ತೀನಿ ಅಂತ ನೈಟೇ ಹೇಳಿದರು. ಹೋಗಿದ ತಕ್ಷಣ ಸೀರಿಯಸ್ ಆಗಿ ಒಂದು ಬಿಸಿಯಾಗಿ ಬಿಸಿ ನೀರನ್ನ ಕೊಟ್ಟರು, ಕುಡೀರಿ ಚೆನ್ನಾಗಿರುತ್ತೆ ನೀರು ಕುಡಿಯೋದಕ್ಕೆ, ಬಿಸಿನೀರು ಅಂತ ಹೇಳಿ ಬಿಸಿನೀರು ಕೊಟ್ಟರು. ಬೆಡ್ಶೀಟಿಂದ ಹಿಡ್ದು ನನಗೆ ಹಾಕೊಳ್ಳೋ ಡ್ರೆಸ್ಸಿಂದ ಹಿಡ್ದು ಎಲ್ಲ ಕೊಟ್ಟರು. ಆಮೇಲೆ ಮಾರ್ನಿಂಗ್ ಬಂದು ಅವರೇ ನನ್ನ ಎಬ್ಬರಿಸಿದ್ರು. ಎಬ್ಬರಿಸಿ ಎಲ್ಲೂ ಯಾರು ಕ್ಲೈಂಟ್ ಈ ಥರ ನನಗೆ ಟ್ರೀಟ್ ಮಾಡಿಲ್ಲ. ನಾನು ಅದನ್ನು ನಿಮಗೆ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅಲ್ಲುಜಕ್ಕೆ ಬ್ರಷಿಂದ ಹಿಡಿದು ಸೋಪಿಂದ ಹಿಡಿದು ಎಲ್ಲ ಹೊಸದನ್ನೆಲ್ಲ ತಂದಿಟ್ಟಿರು ಅಂತ ಅನಿಸುತ್ತೆ. ಅದೆಲ್ಲ ಇಟ್ಟಿದ್ದು ಸಿಸ್ಟರ್ ಇದು ಹಾಕ್ಕೊಳ್ಳಿ ಅಂತ, ಬ್ರಷ್ ಮಾಡ್ಕೊಳ್ಳಿ ಅಂತ. ಇಲ್ಲ ಸಿಸ್ಟರ್ ನಾನು ತೊಗೊಂಡು ಬಂದು ನಾನು ಯಾವುದೇ ಆರ್ಡ್ರಿಗೆ ಹೋದ್ರು ಈ ಬ್ರಷು, ಸೋಪು, ಪೇಸ್ಟ್ ಇದು ಪ್ರತಿಯೊಂದು ನನ್ನ ಕಿಟ್ಟಲ್ಲಿ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನಾನು ಮೇಕಪ್ ಎಲ್ಲ ಹೋಗ್ಬೇಕಾದ್ರೆ ಏನೇನು ಕಿಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡು ಹೋಗ್ತೀನಿ, ಏನೇನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಪರ್ಸ್ನಲ್ ಆಗಿ ಇರ್ಬೋದು, ಏನೇನೆಲ್ಲ ನಮಗೆ ಬೇಕು. ಯಾಕಂದರೆ ನಾವು ಅಲ್ಲಿ ಆ ಸಿಚುವೇಶನಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಎಲ್ಲನೂ ಹ್ಯಾಂಡಲ್ ಮಾಡೋದಕ್ಕೆ ನಮ್ಗೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ನಾನು ಖಂಡಿತ ನಿಮಗೆ ಮಾಡ್ತೀನಿ. ಅದೆಲ್ಲ ಎತ್ತಿಕ್ಕಿದ್ರು. ಆಮೇಲೆ ಕುಡಿಯೋದಕ್ಕೆ ಬಿಸಿನೀರೆಲ್ಲ ಕೊಟ್ಟರು. ಕುಡಿದು ಪೀಸ್ಫುಲ್ಲಾಗಿ ನಾನು ಮೇಕಪ್ ಎಲ್ಲ ಮಾಡಿಕೊಟ್ಟೆ. ಸೀರಿಯಸ್ ಆಗಲು ನಾನು ಅಲ್ಲಿ ಕುತ್ಕೊಂಡಿದ್ದೀನಿ ಯಾವಾಗ ರಿಸೆಪ್ಷನಲ್ಲಿ ಕುತ್ಕೊಂಡಿದ್ದಾಗ ತುಂಬ ಜನ ಬಂದು ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿದೆ, ನೀವೇ ಮಾಡಿದ್ದು ಅಂತ ಕೇಳಿ ಒಂದು ನನ್ನ ಹತ್ರ ಬಂದು ಕೇಳಿದ್ರು, ತುಂಬ ಚೆನ್ನಾಗಿದೆ ಮಾಡಿರೋ ಮೇಕಪ್ಪು ಅಂತ ಎಲ್ಲ ಕೇಳಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ವಿತಿನ್ ಸ್ಪಾಟಲ್ಲಿ ನನಗೆ ರೆಸ್ಪಾನ್ಸ್ ಬರ್ತಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಮತ್ತು ಅಲ್ಲಿ ಮಾರ್ನಿಂಗ್ ಎದ್ದು ನಾನು ಅವ್ರಿಗೆ ಮೇಕಪ್ ಎಲ್ಲ ಮಾಡಿ ಇನ್ನೊಂದು ಏನಾಯಿತು, ನೀವು ಬೆಳಗ್ಗೆ ಮಂಟಪಕ್ಕೆ ಕರ್ಕೊಂಡು ಹೋದ್ರು. ನನಗೆ ಯಾವುದೇ ಕ್ಲೈಂಟ್ ಮಂಟಪಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಅಲ್ಲಿಂದ ಇಲ್ಲೇ ನೀವು ಇಲ್ಲೇ ಹೊರಟುಬಿಡಿ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಕೆಲವೊಬ್ರು ಹೇಳೋದಿಲ್ಲ, ನಾವೇ ಅರ್ಥ ಮಾಡ್ಕೊಂಡು ನಾನು ಅಲ್ಲಿಂದ ಬಂದ್ಬಿಡ್ತೀನಿ. ಇವ್ರು ಏನು ಮಾಡಿದ್ರು ಮತ್ತೆ ಇಲ್ಲಿಂದ ಮಂಟಪಕ್ಕೆ ಕರ್ಕೊಂಡೋಗಿ ಮಂಟಪದಲ್ಲೇ ಟಿಫನ್ ಮಾಡೋವರೆಗೂ ನನಗೆ ಬಿಡಲಿಲ್ಲ ಗೊತ್ತಾ. ಸೀರಿಯಸ್ ಟಿಫನ್ ಮಾಡಿ ನಾನು ನಿಮಗೆ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನನಗೆ ಅದಕ್ಕೆ ಮುಂಚೆನೇ ಮಾಡಿದ್ರು ಅಂತ ಅನ್ಸುತ್ತೆ, ಅದಕ್ಕೆ ಮುಂಚೆನೇ ಪೇಮೆಂಟ್ ಮಾಡು, ಇವಾಗ ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ, ಆದರೆ ನೀವು ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಹೇಳಿದ್ರು. ಊಟ ಮಾಡೋವರೆಗೂ ನನಗೆ ಬಿಟ್ಟಿಲ್ಲ. ಊಟಕ್ಕೆ ಕರ್ಕೊಂಡೋಗಿ ಊಟ ಎಲ್ಲ ಮಾಡಿಸಿ ಆಟೋ ಹತ್ತಿಸ್ಬಿಟ್ಟು ಸಹ ಕಳಿಸಿದ್ರು ನನ್ನ. ಆಮೇಲೆ ಇನ್ನೊಂದು ಹೇಳಿದ್ರು, ಮರಿದೆಲ್ಲ ನೀವು ಮನೆಗೆ ಹೋಗ್ಬಿಟ್ಟು ನನಗೆ ಮೆಸೇಜ್ ಮಾಡಿ ಇಲ್ಲಾಂದರೆ ಫೋನ್ ಮಾಡಿ, ಖಂಡಿತ ನೀವು ಮಾಡಲೇಬೇಕು ಅಂತ ಹೇಳಿದ್ರು. ನಾನು ಮನೆಗೆ ರೀಚ್ ಆದಮೇಲೆ ನಾನು ಅವ್ರಿಗೆ ಫೋನ್ ಮಾಡಿದೆ, ಸಿಸ್ಟರ್ ಈ ಥರ ರೀಚ್ ಆಗಿದ್ದೀನಿ ಮನೆಗೆ ಅಂತ ಹೇಳ್ಬಿಟ್ಟು.
ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ನೋಡ್ಕೊಂಡು ತುಂಬ ಕೇರ್ ಆಗಿ ನೋಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನ್ನ ಅಷ್ಟು ಚೆನ್ನಾಗಿ ಕೇರ್ ಮಾಡಿ ನೋಡ್ಕೊಂಡಿದ್ದಕ್ಕೆ. ಮೇ ಬಿ ಅವ್ರು ಈ ವಿಡಿಯೋ ನೋಡ್ತಾ ಇರ್ಬೋದು ಅಂತ ಅನ್ಸುತ್ತೆ. ಇದನ್ನೆಲ್ಲ ನಾನು ಅಲ್ಲೇ ಹೇಳ್ಬೇಕಾಗಿತ್ತು, ನನಗೆ ಅಲ್ಲಿ ಹೇಳೋದಕ್ಕೆ ಆಗಲಿಲ್ಲ, ಯಾಕಂದರೆ ನಾವು ರೀಚ್ ಆಗಿದೆ 12 ಗಂಟೆ 11:30 ಆಗೋಯ್ತು. ಸೊ ಆ ಟೈಮಲ್ಲಿ ನಾನು ಏನು ಬ್ಲಾಗ್ನ ಶೂಟ್ ಮಾಡೋದು ಅಂತ ನಾನು ಸ್ವಲ್ಪ ಟಯರ್ಡ್ ಆಗಿದ್ದೆ, ಯಾಕಂದರೆ ಮೇಕಪ್ ಎಲ್ಲ ಮಾಡಿ ಅಲ್ಲಿಂದ ಇಲ್ಲಿ ಸ್ವಲ್ಪ ಸುತ್ತಾಡ್ತಾ ಇದ್ದಿದ್ದು, ಸ್ವಲ್ಪ ನನಗೆ ರೆಸ್ಟ್ ಇರಲಿಲ್ಲ ಅಂತೇಳಿ ನಾನು ಹೋಗಿ ಮಲಿಕೊಂಡ್ಬಿಟ್ಟೆ. ಇನ್ನೊಂದು ಮುಹೂರ್ತಂ ಲುಕ್ಕಲ್ಲಿ ಅಷ್ಟು ನಾನೇನು ಜಾಸ್ತಿಯಾಗಿ ನಾನು ಮಾತಾಡಿಲ್ಲ. ಬಿಫೋರ್ ಆ್ಯಂಡ್ ಆಫ್ಟರ್ ರಿವ್ಯೂಸ್ನ ತೊಗೊಂಡಿರ್ತೀನಿ. ಹೋಗಿ ಅದು ಮುಹೂರ್ತಂ ಲುಕ್ನ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಹಿಂಗೆ ಅನ್ನಿಸ್ತು ನಿಮಗೆ ಮೇಕಪ್ ಎಲ್ಲ? ತುಂಬ ಚೆನ್ನಾಗಿತ್ತು. ಅಷ್ಟೇನಾ? ಅಷ್ಟೇ, ಚೆನ್ನಾಗಿ ಬಂದಿದೆ ಎಲ್ಲ. ಚೆನ್ನಾಗಿ ಬಂದಿದೆ. ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ರಿಸೆಪ್ಷನ್ ಲುಕ್ ಎಲ್ಲ ಹೇಗಿತ್ತು? ತುಂಬ ಚೆನ್ನಾಗಿತ್ತು, ಎಲ್ಲರೂ ಇಷ್ಟಪಟ್ಟರು ಲುಕ್ ಎಲ್ಲ. ಮುಹೂರ್ತಂ ಲುಕ್ಕು ಚೆನ್ನಾಗಿದೆ. ನನಗೆ ಬ್ಯಾಕ್ ಸೈಡ್ ಟರ್ನ್ ಆಗಿ ಹೇರ್ ಸ್ಟೈಲ್ ಟರ್ನ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಂದು ಇಷ್ಟೆಲ್ಲ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಹೂರ್ತಂ ಲುಕ್ ನೋಡಿರ್ತೀರಾ ಅಂತ ಅನ್ಸುತ್ತೆ. ಇನ್ನೊಂದು ಹೇಳ್ಬೇಕಾಗಿತ್ತು ನಾನು ನಿಮ್ಮ ಹತ್ರ. ಸೊ ಹಳೆ ವಿಡಿಯೋ ನಾನೇನು ಅಪ್ಲೋಡ್ ಮಾಡಿದ್ದೀನಿ, ಬ್ರೈಡಲ್ ಮೇಕಪ್ ಮಾಡಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋನ ಬಂದು ಮೇ ಬಿ ತುಂಬ ಜನ ನೋಡಿ ಈ ವಿಡಿಯೋ ನೋಡ್ತಿರ್ತೀರಾ ಅಂತ ಅನ್ಸುತ್ತೆ. ಸೊ ನಾನು ಆ ವಿಡಿಯೋನ ಬಂದು ಡಿಲೀಟ್ ಮಾಡಿದ್ದೀನಿ, ಯಾಕಂದರೆ ನೀವು ಏನು ಆ ಥರ ಎಲ್ಲ ಹೇಳಿದ್ದೀರಾ ನಮ್ಮ ಬಗ್ಗೆ ಅಂತ ಹೇಳಿ. ಸೊ ಇರೋದನ್ನ ಹೇಳಿದ್ದಕ್ಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ, ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಅವ್ರ ಒಪ್ಪಿಗೆಯಿಂದನೇ ನಾನು ವಿಡಿಯೋಸ್ನ ಮಾಡಿರೋದು. ಏನೋ ಪ್ರಾಬ್ಲಮ್ ಇರುತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ, ಯಾವುದೇ ಎಲ್ಲ ಫ್ರೆಂಡ್ಸ್ ಹತ್ರನೂ ನಾನು ಕೇಳಿಕೊಂಡು ಇದರಲ್ಲಿ ವಿಡಿಯೋಸ್ ನೀವೇನೋ ಈಸಿಯಾಗಿ ಹೇಳ್ಬಿಡ್ತೀರಾ ಡಿಲೀಟ್ ಮಾಡಿ ಅಂತ ಹೇಳಿ. ಏನಿಲ್ಲ ಅಂದರೂ 2 hours ಮೇಲೆ ಆಗುತ್ತೆ ವಿಡಿಯೋಸ್ನೆಲ್ಲ ಎಡಿಟ್ ಮಾಡೋದಕ್ಕೆ. ಮತ್ತು ನಮಗೆ ಈಗ ಮನೇಲಿ ನೆಟ್ವರ್ಕ್ ಸಿಗ್ದಲ್ಲ, ಮೇಲೆ ನಿಂತ್ಕೋಬೇಕು, ಏನಿಲ್ಲ ಅಂದರೂ 1.5 hour ಆಗುತ್ತೆ ವಿಡಿಯೋನ ಬಂದು ಅಪ್ಲೋಡ್ ಮಾಡೋದಕ್ಕೆ. ಅದಕ್ಕೆ ಹ್ಯಾಶ್ಟ್ಯಾಗ್ ಹಾಕಬೇಕು, ಸ್ಟೋರಿ ಅಪ್ಲೋಡ್ ಮಾಡಬೇಕು, ಎಷ್ಟೊಂದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಸೊ ನೀವು ಈಸಿಯಾಗಿ ಹೇಳ್ಬಿಡ್ತೀರಾ ಡಿಲೀಟ್ ಮಾಡಿ ಅಂತ ಹೇಳೋದಕ್ಕೆ. ಸೊ ಪಾಸ್ಟ್ ಇಸ್ ಪಾಸ್ಟ್. ಸೊ ಆ ಕ್ಲೈಂಟ್ ಆ ಥರನೂ ಸಿಗ್ತಾರೆ ನೋಡಿ, ಈ ಥರನೂ ಸಿಗ್ತಾರೆ. ಈ ವಿಡಿಯೋದಲ್ಲಿ ನಾನು ಏನು ನಿಮ್ಮ ಹತ್ರ ಅವಾಗೇ ನಾನು ಹೇಳಿದೆ. ಸೊ ಅಷ್ಟು ಒಳ್ಳೆ ಕ್ಲೈಂಟು, ತುಂಬ ಚೆನ್ನಾಗಿ ನನಗೆ ಟ್ರೀಟ್ ಮಾಡಿದ್ರು. ಸೊ ಏನು ಮಾಡೋದಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರೋದಿಲ್ಲ. ಸೊ ಕೆಲವೊಬ್ರು ಆ ಥರನೂ ಟ್ರೀಟ್ ಮಾಡ್ತಾರೆ, ಕೆಲವರು ಈ ಥರನೂ ಟ್ರೀಟ್ ಮಾಡ್ತಾರೆ, ಏನು ಮಾಡೋದಕ್ಕಾಗಲ್ಲ. ಸೊ ಅದನ್ನು ನಾನು ಬಿಟ್ಟಾಕ್ಬಿಡ್ತೀನಿ, ಇನ್ಮೇಲೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಒಂದು ಹೇಳಬೇಕಿತ್ತು ಅಂತ ಅನ್ನಿಸ್ತು ನನಗೆ, ಇದನ್ನು ಹೇಳಿದೆ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಮೇಕರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬೈ ಗೈಸ್, ಲವ್ ಯು. ಮುಂದಿನ ವ್ಲಾಗಲ್ಲಿ ಸಿಗೋಣ.